ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಫೈನಲಿ ಇಂಡಿಯನ್ ಟೀಮ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು ಗೈಸ್. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಗೈಸ್, ನಮ್ಗೆ ಪ್ರತಿಯೊಂದು ICC ಇವೆಂಟ್ಗಳಲ್ಲಿ ಹೆವಿ ಥ್ರೆಟ್ ಆಗಿ ಕಾಡ್ತಿರೋಂತ ಒಂದು ಟೀಮ್ ಯಾವ್ದಪ್ಪ ಅಂದ್ರೆ ಅದು ಆಸ್ಟ್ರೇಲಿಯಾ ಅಂತಾನೆ ನಾವು ಎದೆ ಮುಟ್ಕೊಂಡು ಹೇಳ್ತೀನಿ ಗೈಸ್. ಅವರು ಏನ್ ನೋಡಿಬೇಕಾದ್ರೆ ಎಕ್ಸಾಂಪಲ್ ICC ಇವೆಂಟ್ಗಳಲ್ಲೆಲ್ಲ ಫೈನಲ್ ಆಗಿ ಆಸ್ಟ್ರೇಲಿಯಾ ಬಂದಿದೆ ಆಪೋಸಿಟ್ ಇಂಡಿಯಾ ವಿರುದ್ಧ. ಆಲ್ಮೋಸ್ಟ್ ಎಲ್ಲಾ ಮ್ಯಾಚಸ್ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಹೊಡೆದಿದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ತಗೊಳ್ಳಿ ಗೈಸ್, ODI ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಫೈನಲ್ ಆಡಿದ್ರು, ಆಸ್ಟ್ರೇಲಿಯಾನೇ ಗೆದ್ರು. ಮತ್ತೆ ಇದು ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಇದ್ರು, ಆಸ್ಟ್ರೇಲಿಯಾನೇ ಗೆದ್ರು. ಪ್ರತಿ ಒಂದ್ಸಲ ICC ಇವೆಂಟ್ ಅಲ್ಲಿ ಆಸ್ಟ್ರೇಲಿಯಾನೇ ಇಂಡಿಯಾಗೆ ಥ್ರೆಟ್ ಆಗಿ ಕಾಡ್ತಿತ್ತು ಅಂತ ನನ್ಗನ್ಸುತ್ತೆ ಗೈಸ್. ಆದ್ರೆ 2026 T20 ವರ್ಲ್ಡ್ ಕಪ್ ಅಲ್ಲಿ ಆ ಒಂದು ಥ್ರೆಟ್ ಇಂಡಿಯನ್ ಟೀಮ್ಗೆ ಕಾಡೋದಿಲ್ಲ ಅಂತ ಆರಾಮಾಗಿ ಹೇಳ್ಬೋದು ಗೈಸ್. ಯಾಕೆ ಅಂದ್ರೆ ಗ್ರೂಪ್ ಸ್ಟೇಜ್ ಇಂದನೇ ಹೊರಗಡೆ ಬಿದ್ದಿದೆ ಆಸ್ಟ್ರೇಲಿಯನ್ ಟೀಮ್ ಅಂತ ಹೇಳ್ಬೋದು. ಇತಿಹಾಸದಲ್ಲೇ 2ನೇ ಬಾರಿಗೆ ಆಸ್ಟ್ರೇಲಿಯಾದವರು ಗ್ರೂಪ್ ಸ್ಟೇಜ್ ಇಂದನೇ ಹೊರಗಡೆ ಬಿದ್ದಿರೋ ಅಂತ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಗೈಸ್. ಅಂದ್ರೆ ಯಾವ ತರ ಒಂದು ಟೀಮ್ಗಳನ್ನ, ಯಾವುದೇ ಒಂದು ಟೀಮ್ ನ ಅಷ್ಟು ಈಸಿಯಾಗಿ ತಗೋಬಾರ್ದು ಅನ್ನೋದಕ್ಕೆ ಮೇನ್ ಉದಾಹರಣೆ ಅಂದ್ರೆ ಜಿಂಬಾಬ್ವೆ ಅಂತ ಹೇಳ್ಬೋದು ಗೈಸ್. ಜಿಂಬಾಬ್ವೆ ಅವ್ರು ಯಾವ ತರ ಒಂದು ಆಸ್ಟ್ರೇಲಿಯಾ ಹೊಡೆದಂದ್ರೆ ಮುಟ್ಟಿ ನೋಡ್ಕೋಬೇಕು ಆ ತರ ಹೊಡೆದ್ ಕಳ್ಸಿದ್ರು ಅಂತ ಹೇಳ್ಬೋದು ಗೈಸ್. ಸಖತ್ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಜಿಂಬಾಬ್ವೆ ಅವರು, ವೆಲ್ ಡಿಸರ್ವ್ ಅಂತ ಹೇಳ್ಬೋದು ಗೈಸ್. ಆಸ್ಟ್ರೇಲಿಯಾದವರು ಈ ಸಲ 2026 T20 ವರ್ಲ್ಡ್ ಕಪ್ ಯಾವ ತರ ಅಂದ್ರೆ ಥರ್ಡ್ ಕ್ಲಾಸ್ ತರ ಆಡಿದ್ದಾರೆ ಅಂತ ಹೇಳ್ಬೋದು ಗೈಸ್. ಅಷ್ಟು ಬೇಜಾರಾಯ್ತು ನನ್ಗೆ. ಏನು ಟಫ್ನೆಸ್ ಇಲ್ಲ, ಸ್ವಲ್ಪನು ಫೈಟೇ ಇಲ್ಲ ಮ್ಯಾಚಸ್. ಯಾವ ಒಂದು ಪ್ಲೇಯರ್ಗಳು ಎಬಿಲಿಟಿನೇ ಇಲ್ಲ. ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಗೈಸ್, ಯಾರಿಗೂ ಎಕ್ಸ್ಪೀರಿಯನ್ಸೇ ಇಲ್ಲ ಅಲ್ಲಿ. ಏಜಲ್ ವಿಡ್ ಮತ್ತೆ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್ ಇದ್ರೆ ಏನೋ ಒಂದು ಮಾಡಿರೋರು, ಸ್ವಲ್ಪ ಟಫ್ ಕಾಂಪಿಟೇಟರ್ ಆಗಿರೋರು. ಆದ್ರೆ ಈ ಒಂದು ಆಸೀಸ್ ಬೌಲಿಂಗ್ ಲೈನಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬ್ಯಾಟಿಂಗ್ ಅಲ್ಲೂ ತಾಳ್ಮೆ ಅನ್ನೋದು ಇಲ್ಲ. ಸುಮ್ನೆ ಬಂದ ಪುಟ್ಟ ಹೋದ ಪುಟ್ಟ ನಂಗೆ ಹೊಡೆದು ಬಡದು ಹೋಗ್ಬಿಟ್ಟು ಫೈನಲ್ ಆಗಿ ಗ್ರೂಪ್ ಸ್ಟೇಜ್ ಇಂದ ಹೊರಗಡೆ ಹೋದ್ರು ಅಂತ ಹೇಳ್ಬೋದು ಗೈಸ್. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಗೈಸ್, ಸುತ್ತಿ ಹೊಡೆದಿದೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾಗೆ. ಫೈನಲಿ ಆಸ್ಟ್ರೇಲಿಯಾದವರು ಸೂಪರ್ 8 ಇಂದ ಕ್ವಾಲಿಫೈ ಆಗಿಲ್ಲ. ಜಿಂಬಾಬ್ವೆನು ಮತ್ತೆ ಶ್ರೀಲಂಕಾ ಏನು ಬಿ ಗ್ರೂಪ್ ಇತ್ತಲ್ಲ ಗೈಸ್, ಆ ಒಂದು ಗ್ರೂಪ್ ಅಲ್ಲಿ ಜಿಂಬಾಬ್ವೆನು ಮತ್ತೆ ಆ ಶ್ರೀಲಂಕಾ ಫೈನಲ್ ಆಗಿ ಸೂಪರ್ 8 ಗೆ ಲಗ್ಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದ್ರೆ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ಮ್ಯಾಚ್ ನಡೀತಾ ಇದೆ. ಅಂತ ಒಂದೇನು ಇಂಪಾರ್ಟೆನ್ಸ್ ಇರೋದಿಲ್ಲ ಇಂಡಿಯನ್ ಟೀಮ್ಗೆ, ಯಾಕಂದ್ರೆ ಆಲ್ಮೋಸ್ಟ್ ಸೂಪರ್ 8 ಗೆ ಕ್ವಾಲಿಫೈ ಆಗಿರೋದ್ರಿಂದ ಇಂಡಿಯಾದವರು ಇವತ್ತಿನ ಮ್ಯಾಚ್ ಅಂತ ಏನು ನಿರಾಸೆ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಅದರಿಂದ ಸ್ವಲ್ಪ ಇಂಡಿಯನ್ ಪ್ಲೇಯಿಂಗ್ 11 ಸ್ವಲ್ಪ ಚೇಂಜಸ್ ಕಾಣಿಸ್ಬೋದು ಗೈಸ್. ಯಾರ್ಯಾರಪ್ಪ ಅಂದ್ರೆ ನನ್ನ ಪ್ರಕಾರ ಮೋಸ್ಟ್ಲಿ ಗೈಸ್ ಇಶಾನ್ ಕಿಶನ್ಗೆ ಸ್ವಲ್ಪ ಇವತ್ತಿನ ಮ್ಯಾಚ್ ಅಲ್ಲಿ ಸ್ವಲ್ಪ ರೆಸ್ಟ್ ಕೊಡ್ಬೋದು. ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಸ್ವಲ್ಪ ಇಂಜುರಿ ಏನೋ ಆಗಿತ್ತು ಅವ್ರಿಗೆ, ಅದರಿಂದ ಸ್ವಲ್ಪ ಮ್ಯಾಚಸ್ 100 ಕಡೆ ನೋಡಕ್ ಆಗ್ಲಿಲ್ಲ. ಅವ್ರು 71 ರನ್ಗೆ 77 ರನ್ಗೆ ಔಟ್ ಆಗೋದ್ರು. ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ನನ್ಗನ್ಸುತ್ತೆ. ನೆಕ್ಸ್ಟ್ ಬೂಮ್ರಾನು ಮತ್ತೆ ವರುಣ್ ಚಕ್ರವರ್ತಿನ ಕೂರಿಸಬಹುದು, ಯಾಕಂದ್ರೆ ಅವರಿಬ್ಬರು ಮೇನ್ ಪ್ಲೇಯರ್ಗಳಾಗಿರೋದ್ರಿಂದ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಅವ್ರು ರೆಸ್ಟ್ ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ ಅಂತ ನನ್ಗನ್ಸುತ್ತೆ. ಇವರಿಬ್ಬರು ಬದಲು ಬೂಮ್ರಾ ಬದಲು ಹರ್ಷದೀಪ್ ಸಿಂಗ್ ಆಡ್ತಾರೆ, ಮತ್ತೆ ವರುಣ್ ಚಕ್ರವರ್ತಿ ಬದಲು ಸಿರಾಜ್ ಆಡ್ತಾರೆ. ಟೋಟಲ್ ಆಗಿ 3 ಚೇಂಜಸ್ ಇರುತ್ತೆ ಅಂತ ನನ್ಗನ್ಸುತ್ತೆ ಗೈಸ್. ಇನ್ನು ಬ್ಯಾಟಿಂಗ್ ವಿಭಾಗಕ್ಕೆ ಬರೋದಾದ್ರೆ ಗೈಸ್, ಇದು ಸಂಜು ಸ್ಯಾಮ್ಸನ್ಗೆ ಕಟ್ಟ ಕಡೆ ಚಾನ್ಸ್ ಆಗಿರುತ್ತೆ ಗೈಸ್. ಸಪೋಸ್ ಇವತ್ತೇನಾದ್ರೂ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಪಕ್ಕ ಕಳ್ದಾಕ್ಬಿಡ್ತಾರೆ ಅಂತ ಹೇಳ್ಬೋದು ಗೈಸ್. ಯಾಕೆಂದ್ರೆ ಅಷ್ಟು ಒಂದು ಟಫ್ ಕಾಂಪಿಟೇಟ್ ನಡೀತಾ ಇದೆ ಇಂಡಿಯನ್ ಟೀಮ್ ಅಲ್ಲಿ. ಅದರಿಂದ ಸಂಜು ಸ್ಯಾಮ್ಸನ್ಗೆ ಇವತ್ತಿನ ಮ್ಯಾಚು ಆಡ್ಸೋದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾರ ಬಗ್ಗೆ ಹೇಳೋದಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಬಗ್ಗೆ ಗೈಸ್. ನಂಬರ್ 1 T20 ಪ್ಲೇಯರ್ ಆಗಿರೋಂತ ಅಭಿಷೇಕ್ ಶರ್ಮಾ ಬಗ್ಗೆ ಏನ್ ಹೇಳೋಣ ಗೈಸ್. 2 ಮ್ಯಾಚ್ ಅಲ್ಲೂ ಡಕ್ ಔಟ್, ಎತ್ತಿದ್ರೆ ಗದೆ ಇಳಿಸಿದ್ರೆ ವದೆ ಅನ್ನಂಗೆ ಅಭಿಷೇಕ್ ಶರ್ಮಾ ಹೊಡೆದ್ರೆ 100, ಇಲ್ಲ ಅಂದ್ರೆ ಡಕ್ ಔಟ್. ಒಳ್ಳೆ ಆಟಗಾರನೇ, ಆದ್ರೆ ಎಲ್ಲೊಂದ್ ಕಡೆ ಆಗುತ್ತೆ. ಅವರು ಒಳ್ಳೆ ಇಂಟೆಂಟ್ ಅಲ್ಲಿ 6, 4 ಹೊಡಿಬೇಕನ್ನೋ ಇಂಟೆಂಟ್ ಅಲ್ಲೇ ಇರ್ತಾರೆ ಯಾವಾಗ್ಲೂ. ಅದರಿಂದ ಕೆಲವೊಮ್ಮೆ ಈ ತರ ಆಗುತ್ತೆ. ಓಕೆ ಗೈಸ್, ನೋ ಪ್ರಾಬ್ಲಮ್ ಇಲ್ಲ. ಅಭಿಷೇಕ್ ಶರ್ಮಾಗೆ ಒಳ್ಳೆ ಚಾನ್ಸ್ ಇವತ್ತು ಒಂದು 100 ಹಾಕೊಳ್ಳೋದಕ್ಕೆ ಅಂತ ನನ್ಗನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಇನ್ನು ನೆಕ್ಸ್ಟ್ ಸಿರಾಜ್ಗೆ ಒಂದು ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಕಂಬ್ಯಾಕ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಿ. ಇನ್ನು ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಗೈಸ್. ಒಳ್ಳೆ ಒಂದು T20 ಬೌಲರ್ ಅಂತಾನೆ ಹೆಸರುವಾಸಿ ಆಗಿರುವಂತ ಹರ್ಷದೀಪ್ ಸಿಂಗ್ ಬಗ್ಗೆ ಏನ್ ಹೇಳೋದೇನ್ ಬೇಕಾಗಿಲ್ಲ. ಈ ತರ ಇರುತ್ತೆ ಗೈಸ್ ಇವತ್ತಿನ ಪ್ಲೇಯಿಂಗ್ 11. ನಿಮ್ಗೇನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು ಅಂತ ನನ್ನ ಕಮೆಂಟ್ ಮಾಡಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.